ಬ್ರೋ ಒಂದು ನಿಮಿಷ ನಾನು ನಿನ್ನೆ ನಿಮಗೆ ಹೇಳಿದೆ ಓಕೆನಾ. ಆರ್ ಸಿ ಬಿ ಏನಾದರೂ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ 100% ಈ ಒಂದು ಮ್ಯಾಚ್ ಈಸಿಯಾಗಿ ಗೆಲ್ತಾರೆ. ಯಾವುದೇ ಚೇಪಾಕ್ ಆಗಲಿ, ಯಾವುದಾದ್ರು ಭದ್ರಾಕೋಟೆ ಏನಾದರೂ ಆಗಲಿ, ಯಾವ ಚೆನ್ನೈ ಆಗಲಿ ಏನಾದರೂ ಆಗಲಿ 100% ಈ ಒಂದು ಮ್ಯಾಚ್ ಗೆದ್ದೇ ಗೆಲ್ತಾರೆ ಅಂತ ನಾನು ನಿನ್ನೆ ಹೇಳಿದ್ದೆ. ಹಂಗೆ ಆಯಿತು. ಆರ್ ಸಿ ಬಿ ಟಾಸ್ನ ಸೋತರು, ಇಟ್ಸ್ ಓಕೆ. ಬಟ್ ಟಾಸ್ ಸೋತರು, ಬ್ಯಾಟಿಂಗ್ ಬಂದಮೇಲೆ 190+ ಹೊಡೆದ್ರು, ಈಸಿಯಾಗಿ ಗೆದ್ದರು ಈ ಒಂದು ಮ್ಯಾಚು. ಅದು ಸಿ ಎಸ್ ಕೆ ಹೋಮ್ ಗ್ರೌಂಡಲ್ಲಿ 50 ರನ್ ಮಾರ್ಜಿನಿಂದ ಗೆಲ್ತಾರೆ ಅಂತ ಹೇಳಿದ್ರೆ ಆರ್ ಸಿ ಬಿ ಟೀಮ್ ಹೆಂಗೆ ಮಾಡಿರ್ಬೇಕು ಗುರು. ಈ ಸಲ ಒಂದೇ ಫೆಲ್ ಹೋಗ್ತಾರೆ. ಕೆ ಕೆ ಆರ್ ಮೇಲೆ ಗೆದ್ಮೇಲೆ ಆರ್ ಸಿ ಬಿಗೆ ಕಾನ್ಫಿಡೆಂಟ್ ಬಂದಿದೆ. ಆರ್ ಸಿ ಬಿ ಇವಾಗ ಸಿ ಎಸ್ ಕೆನ ಉಡೀಸ್ ಮಾಡಿದ್ದಾರೆ ಗುರು. ಅದು ಅವರು ಹೋಮ್ ಗ್ರೌಂಡಲ್ಲಿ ಆಫ್ಟರ್ 18 ಇಯರ್ಸ್ ಆದಮೇಲೆ ಆರ್ ಸಿ ಬಿ ಸಿ ಎಸ್ ಗೆನ ಉಡೀಸ್ ಮಾಡ್ತಾರೆ ಅಂತ ಹೇಳಿದ್ರೆ ಓ ಮೈ ಗಾಡ್, ಇದಂತೂ ನೆಕ್ಸ್ಟ್ ಲೆವೆಲ್ಲು. ಆದರೂ ಆರ್ ಸಿ ಬಿ ಸಕ್ಕತ್ತಾಗಿ ಆಡ್ತಾಯಿದ್ರೆ ಒಂದು ಸೀಸನು ಹೋಪ್ ಬರ್ತಾನೆ ಇದೆ. ಏನಾಗುತ್ತೋ ಗೊತ್ತಿಲ್ಲ, ಬಟ್ ಔಟ್ ಆಗದೆ ಇದ್ರೆ ಸಾಕು ನಮ್ಮ ಆರ್ ಸಿ ಬಿ ಅಭಿಮಾನಿಗಳಿಗೆ. ಬಟ್ ಈ ಒಂದು ಮ್ಯಾಚು ನಮಗಂತೂ ಸಿ ಎಸ್ ಕೆ ವಿರುದ್ಧ ಗೆದ್ದಿನ ಒಂಥರ ಕಪ್ ಗೆದ್ದಷ್ಟೇ ಖುಷಿ ಆಯಿತು ಗುರು. ಹೇಳಬೇಕು ಅಂತ ಹೇಳಿದ್ರೆ ಹೌದು, ಆಬ್ವಿಯಸ್ಲಿ ಎಲ್ರಿಗೂ ಖುಷಿ ಆಗೇ ಆಗಿರುತ್ತೆ. ನನಗಂತೂ ಸಖತ್ ಖುಷಿ ಆಯಿತು. ನಾನು ನೆನ್ನೆ ಹೇಳಿದ್ದೆ ಆರ್ ಸಿ ಬಿ ಫಸ್ಟ್ ಬ್ಯಾಟಿಂಗ್ ತಗೊಂಡು ಏನಾದರೂ 190+ ಹೊಡೆದ್ರೆ ಈ ಒಂದು ಮ್ಯಾಚ್ ಈಸಿ ಅಂತ. ಬಿಕಾಸ್ ಚಪಾಕ್ಲಲ್ಲಿ ಗೊತ್ತಾರೆ ನಿಮಗೆ, ಚೇಸ್ ಮಾಡೋದು ತುಂಬ ಕಷ್ಟ ಇದೆ. ಆ ಒಂದು ಪಿಚ್ಚಲ್ಲಿ ಡ್ಯೂ ಫ್ಯಾಕ್ಟರ್ ಬರುತ್ತೆ, ತುಂಬ ಪಿಚ್ಚು ಕೂಡ ಸ್ಲೋ ಆಗುತ್ತೆ, ಸಖತ್ ಸ್ವಿಂಗ್ ಆಗುತ್ತೆ. ನಮ್ಮ ಆರ್ ಸಿ ಬಿ ಬೌಲರ್ಸ್ ಅಂತೂ ಸಕ್ಕತ್ತಾಗಿ ಹಾಕಿದ್ರು ಗುರು. ಪವರ್ ಪ್ಲೇಲಿ ಸಕ್ಕತ್ತಾಗಿ ಹಾಕಿದ್ರು. ಅದೆಲ್ಲಕ್ಕಿಂತ ಮುಂಚೆ ಫಸ್ಟು ಹೈಲೈಟ್ಸ್ ಕಡೆ ಬಂದ್ಬಿಡೋದ. ಸಿ ಎಸ್ ಕೆ ಟಾಸ್ನ ಗೆದ್ದು ಬೌಲಿಂಗ್ ಮಾಡ್ತೀವಿ ಅಂತ ಹೇಳ್ಕೊಂಡ್ರು. ಅದು ಏನಕ್ಕೆ ಆ ಥರ ಹೇಳ್ಕೊಂಡ್ರು ಅಂತ ನನಗಂತೂ ಗೊತ್ತಿಲ್ಲ. ಬಟ್ ಅಲ್ಲಿ ಚೇಸ್ ಮಾಡೋದು ಕಷ್ಟ ಅಂತ ಅವ್ರಿಗೂ ಗೊತ್ತಿತ್ತು. ಬಟ್ ಅವರು ಓವರ್ ಕಾನ್ಫಿಡೆಂಟಲ್ಲಿ ನಾವು ಇವ್ರಿಗೆ ಒಂದು 50 ರನ್ ಒಂದು 100-150 ಒಳಗಡೆ ಕಟ್ ಹಾಕ್ಬಿಟ್ಟು ಹೊಡೆದ್ಬಿಡೋದ ಅಂತ ಅಂದ್ಕೊಂಡಿದ್ರು. ಹೇಗೆ ಎಮ್ ಐ ಮೇಲೆ ಗೆದ್ರಲ್ಲ ಆ ಥರ ಮಾಡೋದ ಅಂತ. ಬಟ್ ಆರ್ ಸಿ ಬಿ ಒಂದೇ ಫ್ಲೋಲಿದ್ರು, ಸಕ್ಕತ್ತಾಗಿ ಗುಮ್ಮಿದ್ರು. ಓಕೆ, ಬೌಲಿಂಗ್ಗೆ ಬಂದರು. ಆರ್ ಸಿ ಬಿ ಗೊತ್ತಲ್ಲ, ಓಪನಿಂಗ್ ಪೇರು ಸಾಲ್ಟ್ ಮತ್ತು ಕೊಹ್ಲಿ. ಸಾಲ್ಟ್ ಅಂತ ಬಂದು ಗುದ್ದಕ್ಕೆ ಸ್ಟಾರ್ಟ್ ಮಾಡಿದ್ರು, 32 ರನ್ ಹೊಡೆದ್ರು. ಮತ್ತು ವಿರಾಟ್ ಕೊಹ್ಲಿ ಸಕ್ಕತ್ತಾಗಿ ಸ್ಲೋ ಆಡಿದ್ರು ಇವರು, ಯಾಕೆ ಅಂತ ಗೊತ್ತಿಲ್ಲ. ಸಕ್ಕತ್ತಾಗಿ ಸ್ಲೋ ಆಡ್ತಾಯಿದ್ರು. 30 ಬಾಲ್ 30 ರನ್ ಹೊಡೆದ್ರು. ಮತ್ತು ಪಿಲ್ ಸಾಲ್ಟು ಒಳ್ಳೆ ಸ್ಟಂಪಿಂಗ್ರು. ಎಮ್ ಎಸ್ ಧೋನಿ ಇದು ಬರ್ತಾ ಎಮ್ ಎಸ್ ಧೋನಿ ವಯಸ್ಸಾಗ್ತಿಲ್ಲ, ಅವ್ರಿಗೆ ಏಜ್ ಕಡಿಮೆ ಆಗ್ತದೆ ಅನಿಸುತ್ತೆ. ಏನು ಸ್ಟಂಪಿಂಗ್ರು, 0. ಎಷ್ಟು ಮಿನಿ ಸೆಕೆಂಡ್ಸು ಲಾಸ್ಟ್ 0.112 ಏನೋ ಆಗಿತ್ತು. 0.12 ಸೆಕೆಂಡ್ಸಲ್ಲಿ ಹೊಡೆದಿದ್ರು ಸೂರ್ಯಕುಮಾರ್ ಯಾದವ್ ಸ್ಟಂಪ್ಸು. ಬಟ್ ಈ ಮ್ಯಾಚಲ್ಲಿ 0. ಎಷ್ಟು ಅದಕ್ಕಿಂತ ಕಡಿಮೆ ಸೆಕೆಂಡ್ಸಲ್ಲಿ ಯೂಸ್ ಮಾಡ್ಕೊಂಡು ಸ್ಟಂಪ್ಸ್ ಹೊಡೆದು ಏನು ಸಕ್ಕ ಸ್ಟಂಪಿಂಗು. ಸಿ ಎಸ್ ಕೆ ಕಡೆ ಎಮ್ ಎಸ್ ಧೋನಿ ಅಂತೂ ಬರ್ತಾ ಯಂಗ್ ಪ್ಲೇಯರ್ ಆಗ್ತಾರೆ, ಸಖತ್ ಸ್ಟಂಪಿಂಗ್ ಮಾಡೋದು, ಅದ್ರಲ್ಲಿ ಮಾತೇ ಇಲ್ಲ. ಪಿಲ್ಸಾರ್ಟ್ ಔಟ್ ಆದಮೇಲೆ ಬಂದಿದೆ ನಮ್ಮ ಕನ್ನಡಿಗ ದೇವದತ್ ಪಡಿಕ್ಕಲ್ ಅವರು. ಪಿಲ್ಸಾರ್ಟ್ ಎಲ್ಲಿ ಸ್ಟಾಪ್ ಮಾಡಿದ್ರು ಅಲ್ಲಿಂದನೇ ಸ್ಟಾರ್ಟ್ ಮಾಡಿ ಸಕ್ಕತ್ತಾಗಿ ಗುಮ್ಮಿದ್ರು. ಪಡಿಕ್ಕಲ್ ಕೂಡ ಏನು ಬ್ಯಾಟಿಂಗ್ ಆಡಿದ್ರು, ಚಿಂದಿ ಬ್ಯಾಟಿಂಗ್ ಆಡಿದ್ರು. ಆ್ಯಕ್ಚುಲಿ ಕೆ ಕೆ ಆರ್ ಅವ್ರ ವಿರುದ್ಧ ಆಡಿದಾಗ ಸ್ವಲ್ಪ ಸ್ಲೋ ಆಗಿ ಆಡಿದ್ರು. ಬಟ್ ಸಿ ಎಸ್ ಕೆ ಅದೇನಾಯ್ತು ಗೊತ್ತಿಲ್ಲ, ಮೈ ಮೇಲೆ ದೆವ್ವ ಬಂತ ಏನು ಬಂತ ಗೊತ್ತಿಲ್ಲ. ಬಟ್ ಸಖತ್ತಾಗಿ ಹೊಡೆದ್ರು. ಅದಾದಮೇಲೆ ಬಂದಿದೆ ರಜತ್ ಪಾಟೀದಾರ್ ಅವರು ಚೆನ್ನಾಗೇ ಆಡ್ತಾಯಿದ್ರು. 19 ರನ್ ಇದ್ದಾಗಲೇ ಒಂದು ಕ್ಯಾಚ್ನ ಬಿಟ್ಟರು ಗುರು. ಆ್ಯಕ್ಚುಲಿ 2 ಕ್ಯಾಚ್ ಬಿಟ್ಟರು, ದೀಪಕ್ ಕೂಡ ಮತ್ತು ಋತುರಾಜ್ ಗಾಯಕ್ವಾಡ್ ಅನ್ಸುತ್ತೆ. 2 ಕ್ಯಾಚ್ ಬಿಟ್ಟರು. ಯಾವಾಗ ಕ್ಯಾಚ್ ಬಿಟ್ಟರು ಆಲ್ಮೋಸ್ಟ್ ಮ್ಯಾಚ್ ಬಿಟ್ಟರು. ಅಲ್ಲಿಂದ 50 ಹೊಡಿಬೇಕಾ ಬೇಡವಾ ನೀವೇ ಹೇಳಿ. 2 ಕ್ಯಾಚ್ ಬಿಟ್ಟ ಮೇಲೆ ಅಲ್ಲಿಂದ ಫ್ಲೋ ಮಾಡಲೇಬೇಕು, ಗೊತ್ತಲ್ಲ. ರಜತ್ ಪಾಟೀದಾರ್ ಸಕ್ಕದಾಗಿ ಗುಮ್ಮೋದು, 4-5 4 6ಗಳೆಲ್ಲ ಹೊಡೆದು ಗುಮ್ಮಿ ಬಿಸಾಕಿದ್ರು. ಏನು ಹೊಡೆದ್ರು ಗುರು, ಎಲ್ಲರೂ ಹೊಡಿತಾರೆ ಇದ್ದಾರೆ ಬಂದು. ಬಟ್ ವಿರಾಟ್ ಕೊಹ್ಲಿ ಒಬ್ಬರೇ ಸ್ಲೋ ಆಗಿ ಆಡಿದ್ದು. ಆಮೇಲೆ ಲಿವಿಂಗ್ಸ್ಟನ್ ಬಂದರು, ಅವರು ಕೂಡ ಒಂದು ಬಡಾರ ಅಂತ ಹೊಡೆದು ಹಂಗೆ ಔಟ್ ಆಗಿಬಿಟ್ರು. ಮತ್ತು ಜಿತೇಶ್ ಶರ್ಮನು ಬಂದು ಅವರು ಕೂಡ ಒಂದು 6 ಹೊಡೆದು ಹೋಗ್ತೀನಿ ಮಗ ಅಂತ ಹೋಗ್ಬಿಟ್ರು. ಅಲ್ಲಿಂದ ಸ್ಟಾರ್ಟ್ ಆಗಿದೆ ಫಿನಿಶಿಂಗ್ ಟಚ್ಚು ಟೀಮ್ ಡೇವಿಡಿಂದ. ಏನು ಹೊಡೆದ್ರು ಗುರು ಲಾಸ್ಟ್ ಓವರು. ಫಸ್ಟ್ ರೆಡ್ ಬಾಲ್ ಡಾಟ್ ಆಗಿಬಿಡ್ತು. ಆ್ಯಕ್ಚುಲಿ 18ನೇ ಓವರು ಸಖತ್ ಡಾಟ್ ಆಗಿಬಿಡ್ತು, 4 ಡಾಟ್ ಆಗಿಬಿಡ್ತು. ಏನಕ್ಕೆ ಅಂದರೆ ವಿಕೆಟ್ ಬಿಟ್ಟು ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಬಿಟ್ಮೇಲೆ ಯಾರು ಕೂಡ ರನ್ಸ್ ಮಾಡೋಕ್ಕಾಗಲಿಲ್ಲ. ಕುನಾಪಾಡಿ ಎಲ್ಲ ಔಟ್ ಆಗಿಬಿಟ್ರು. ಇದ್ದಿದ್ದೆ ಟೀಮ್ ಡೇವಿಡ್ ಒಬ್ಬರೇ ಇದ್ದಿದ್ದು, ಅವರೊಬ್ಬರೇ ಹೊಡಿಬೇಕು. ಭುವನೇಶ್ವರ್ ಪಾಪ ಏನು ಮಾಡ್ತಾರೆ, ಅವ್ರು ವಿಕೆಟ್ ಉಳಿಸ್ಕೊಂಡು 19ನೇ ಓವರು ವಿಕೆಟ್ ಉಳಿಸ್ಕೊಂಡ್ರು. 20ನೇ ಓವರು ಶ್ಯಾಮ್ ಕರಣ್ ಬೌಲಿಂಗ್ ಬಂದು ಸ್ಟಾರ್ಟಿಂಗ್ 2 ಬಾಲ್ ಸಖತ್ ಹಾಕ್ಬಿಟ್ರು, ಸ್ಲೋ ಬಾಲೆಲ್ಲ ಹಾಕ್ಬಿಟ್ಟು ಚಮಕ್ ಕೊಟ್ಬಿಟ್ರು. ಆಮೇಲೆ ಹೊಡೆದ್ರು 3 6ಗಳು ಸಖತ್ತಾಗಿ ಹೊಡೆದ್ರು. ಅಲ್ಲಿಂದ ಗೇಮ್ ಚೇಂಜ್ ಆಯಿತು. 180+ ಬರಬೇಕಾಗಿದ್ದು 196 ಆಗಿಬಿಡ್ತು. ಅಲ್ಲೇ ಗೊತ್ತಾಗ್ಬಿಡ್ತು ಆರ್ ಸಿ ಬಿ ಪಕ್ಕ ಇವತ್ತು ಈಸಿಯಾಗಿ ಗೆಲ್ತಾರೆ ಅಂತ. ಈಸಿಯಾಗಿ ಗೆದ್ರು ಗುರು, ಅದರಲ್ಲಿ ಏನು ಡೌಟ್ಸೇ ಇಲ್ಲ. ಮತ್ತು ಆರ್ ಸಿ ಬಿ ಬೌಲಿಂಗ್ ಅಟ್ಯಾಕೆ ಬಂದ ತಕ್ಷಣ ಎಂಥ ಬೌಲಿಂಗ್ ಅಟ್ಯಾಕ್ ಮಗ ಅದು, ಯಪ್ಪ ಸಕ್ಕತ್ತಾಗಿ ಅಟ್ಯಾಕ್ ಮಾಡಿದ್ರು. ಭುವನೇಶ್ವರ್ ಕುಮಾರ್ ಗೊತ್ತಲ್ಲ, ಅವ್ರಿಗೆ ಬಾಲ್ ಕೊಟ್ಟರೆ ಸ್ವಿಂಗ್ ಮಾಡಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಬ್ಯಾಟ್ಸ್ಮನ್ನ ಬೀಟ್ ಮಾಡೋದ್ರಲ್ಲಿ ಭುವನೇಶ್ವರ್ ಕುಮಾರ್ ಎತ್ತಿದ ಕೈ ಅಂತಲೇ ಹೇಳ್ಬೋದು. ಅವ್ರ ಜೊತೆ ಸಪೋರ್ಟ್ ಮಾಡೋದು ಹೇಜಲ್ವುಡ್. ಏನು ಬೌಲಿಂಗ್ ಮಾಡಿದ್ರು ಗುರು ಹೇಜಲ್ವುಡ್. ಒಂದೇ ಓವರ್ 2 ವಿಕೆಟು ಡುಮ್ಮು ಅಂತ ಬಿದ್ದೋಗ್ಬಿಡ್ತು. ಆಮೇಲೆ 3ನೇ ಓವರಲ್ಲಿ
ಭುವನೇಶ್ವರ್ ಕುಮಾರ್ ಬಂದು ಅವರು ಕೂಡ ಒಂದು ವಿಕೆಟ್ ತೆಗೆದ್ರು. ಅದು ಗೊತ್ತೇ ಇಲ್ಲ ಆ್ಯಕ್ಚುಲಿ ಯಾರು ಔಟ, ಅವನು ಹೆಸರೇನಪ್ಪ ದೀಪಕ್ ಕೂಡ ಔಟ್ ಆಗಿದ್ದು ಗೊತ್ತೇ ಇಲ್ಲ ಯಾರಿಗೂ. ಎಲ್ಲ ಅಪೀಲ್ ಮಾಡಿದ್ರು ಅಷ್ಟೇ, ಜಸ್ಟ್ ಅಪೀಲ್ ಮಾಡಿದ್ರು. ವಿರಾಟ್ ಕೊಹ್ಲಿ ಹಿಂದೆ ನಿಂತ್ಕೊಂಡು ರಿವ್ಯೂ ತೊಗೊಂತ ಪಟ್ಟಿದರ್ಗೆ ಹೇಳಿದ್ರು, ಪಟ್ಟಿದ್ರೆ ಪಟ್ಟಂತ ತಗೊಂಡ್ರು, ಫ್ರ್ಯಾಕ್ಷನ್ ಆಫ್ ಸೆಕೆಂಡು ರಿವ್ಯೂ ತೊಗೊಂಡ್ರು. ಬಟ್ ಅಲ್ಲಿ ಗೇಮ್ ಚೇಂಜ್ ಆಯಿತು, ವಿಕೆಟ್ ಬಿತ್ತು. ಅಲ್ಲಿಂದ ಬಂದರು, ಯಾರು ಕೂಡ ನಿಂತ್ಕೊಳ್ಳೋಕ್ಕಾಗಲಿಲ್ಲ ಅಂತಲೇ ಹೇಳ್ಬೋದು. ಬಂದು ಹೆಸಲ್ವುಡ್ಡು ತ್ರಿಪಾಠಿಗೆ ಬೌನ್ಸರ್ ಹಾಕಿದ್ರು, ಅಲ್ಲಿ ಮಿಡ್ ವಿಕೆಟಕ್ಕೆ ಕ್ಯಾಚ್ ಕೊಟ್ಟು ಹೋದರು. ಮತ್ತು ಅದು ಬಂದಾದಮೇಲೆ ಕ್ಯಾಪ್ಟನ್ ಬಂದರು ಋತುರಾಜ್ ಗಾಯಕ್ವಾಡ್, ಅವರು ಕೂಡ ಪುಲ್ ಹೊಡೆದ್ರು. ಬಟ್ ನಮ್ಮ ಕನ್ನಡಿಗ ಇನ್ನೊಬ್ರು ಇದ್ದಾರೆ RCB ತಂಡದಲ್ಲಿ, ಹೆಸರೇನಪ್ಪ ಅವ್ರದ್ದು, ಅವರಿದ್ದಾರೆ, ಅವರು ಕೂಡ ಒಳ್ಳೆ ಕ್ಯಾಚ್ ತಗೊಂಡ್ರು. ಮನೋಜ್ ಪಾಂಡೆ ಒಳ್ಳೆ ಕ್ಯಾಚ್ ತಗೊಂಡ್ರು, ಋತುರಾಜ್ ಗಾಯಕ್ವಾಡ್ದು. ಅಲ್ಲಿಂದ ಯಾರು ಕೂಡ ಹೊಡೆಯೋಕ್ಕೆ ಹೋಗಲೇ ಇಲ್ಲ. ಬಟ್ ನಮ್ಮ ಕನ್ನಡಿಗ ರಚಿನ್ ರವೀಂದ್ರ ಮಾತ್ರ ಆಲ್ಮೋಸ್ಟ್ ಎಲ್ಲರೂ ಕನ್ನಡಿಗರೇ ಮಿಂಚಿದಂತಲೇ ಹೇಳ್ಬೋದು. ಈ ಒಂದು ಮ್ಯಾಚಲ್ಲಿ ರಚಿನ್ ರವೀಂದ್ರ ಒಬ್ಬರು ಆಡ್ಕೊಂಡು ಒಂದು ಕೊಹ್ಲಿ ಥರ ಆಡ್ತಾಯಿದ್ರು, ಒಬ್ಬರು ಇನ್ನಿಂಗ್ಸ್ನ ಬಿಲ್ಡ್ ಮಾಡ್ತಾಯಿದ್ರು. ಬಟ್ ನಾನ್ ಸ್ಟ್ರೈಕಿಂದ ಯಾರು ಸಪೋರ್ಟ್ ಕೊಡಲಿಲ್ಲ ರಚಿನ್ ರವೀಂದ್ರ. ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ಎಲ್ಲರೂ ಕೂಡ ಬಂದಂಗೆ ಟುಕ್ಕು. ಬಟ್ ಬೌಲಿಂಗ್ ಕೂಡ ಹಂಗೆ ಸಕ್ಕದ ಹಾಕೋರು. ಸುಯೇಶ್ ಶರ್ಮಾ ಅಂತೂ ಸಖತ್ ಬೌಲಿಂಗ್ ಅಂತಲೇ ಹೇಳ್ಬೋದು. ಸುಯೇಶ್ ಶರ್ಮಾ, ಜೋಶ್ ಹೇಸಲ್ವುಡ್, ಭುವನೇಶ್ವರ್ ಕುಮಾರು ಮತ್ತು ಯಶ್ ದಯಾಳ್ ಅವರು ಕೂಡ ಸಕ್ಕದ ಹಾಕೋರು. ಬಟ್ ಲೂಸ್ ಬಾಲ್ಗೆ ಹೊಡ್ಸ್ಕೊಂಡಿದ್ದಷ್ಟೇ. ಇನ್ನು ಎಲ್ಲ ಬಾಲ್ ಗೊತ್ತಲ್ಲ, ಬೋಲ್ಡು ಟಿರಿಂಗ್ ಅಂತ 2 ವಿಕೆಟು ಹಂಗೆ ಟಮಾರ ಅಂತ. ಶಿವಮ್ ದೂಬೆ ಅಂತೂ ಯೋಚನೆ ಮಾಡೋಂಗಿಲ್ಲ, ಬಡ್ದಾಕ್ಬಿಡ್ತಾರೆ ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ RCB ಮೇಲೆ ಗೊತ್ತಲ್ಲ ನಿಮಗೆ, ಶಿವಮ್ ದೂಬೆ ಸಕ್ಕದಾಗಿ ಹೊಡಿತಾರೆ RCB ಮೇಲೆ, ಯಾವಾಗಲೂ ಹೊಡಿತಾರೆ ಗುರು RCB ಮೇಲೆ. ಬಟ್ ನಿನ್ನೆ ಹೊಡೆದ್ಬಿಡ್ತಾರೆ ಅಂದ್ಕೊಂಡಿದ್ದೆ, ಬಟ್ ಅವ್ರಿಗೆ ಚಾನ್ಸೇ ಕೊಡಲಿಲ್ಲ. ಎಷ್ಟು ಹೇಳಿ ಬೇಗ ಟಣಂಗ್ ಅಂತ ವಿಕೆಟ್ ತೆಗೆದು ಕಳಿಸ್ಬಿಟ್ರು. ಅದಾದಮೇಲೆ ಬಂದಿದ್ದು ಯಾರು ಕೂಡ ರನ್ಸ್ ಮಾಡಿಲ್ಲ ಗುರು CSK ಪರ ಹೇಳಬೇಕು ಅಂತ ಹೇಳಿದ್ರೆ. ಮತ್ತು ಜಡೇಜಾ ಬಂದರು, ಅವರು ಕೂಡ ಸ್ವಲ್ಪ ತಡ್ಕಾಡ್ತಿದ್ರು ರನ್ ಹೊಡಿಯೋಕ್ಕೆ. ಅವರು ಹಂಗೆ ಆಡ್ಕೊಂಡು ಡಾಟ್ ಎಲ್ಲ ಆಯಿತು, ಒಂದು 2-3 ಬೌಂಡ್ರಿ ಹೊಡೆದ್ರು, ಒಂದು 6 ಏನೋ ಹೊಡೆದ್ರು ಅಷ್ಟೇ. ಮತ್ತು MS ಧೋನಿ ಬಂದರು, ಅವರು ಕೂಡ ಒಂದು 3 6 ಏನೋ ಹೊಡೆದ್ರು. ಬಟ್ ಅನ್ಫಾರ್ಚುನೇಟ್ಲಿ CSK ಸೋಲೇಬೇಕಾಗಿತ್ತು. ಬಟ್ ಜಪಾಕ್ನಲ್ಲಿ ಸ್ವಲ್ಪ ಅಭಿಮಾನಿಗಳಿಗೆ ಸರ್ ಹುಮ್ಮಸ್ ಬರ್ರಿ ಅಂತ ಹೇಳಿ ಧೋನಿ ಸ್ವಲ್ಪ ಫಿನಿಶಿಂಗ್ ಟಚ್ ಕೊಟ್ಟರು. ಬಟ್ ಅದು ನೆಟ್ ಯೂಸ್ ಆಯಿತು ಹೊರತು ಟೀಮ್ ಏನು ಯೂಸ್ ಆಗಿಲ್ಲ ಅಂತಲೇ ಹೇಳ್ಬೋದು. ಬಟ್ RCB ಸಕ್ಕ ಡಾಮಿನೇಟ್ ಮಾಡಿದ್ರು ಗುರು. ಆ ಒಂದು ಹೋಮ್ ಗ್ರೌಂಡಲ್ಲಿ ಡಾಮಿನೇಟ್ ಮಾಡಿ 50 ರನ್ ರನ್ಸಿಂದ ಗೆಲ್ಲಬೇಕು ಅಂತ ಹೇಳಿದ್ರೆ ದಮ್ ಬೇಕು ಮಚ, ದಮ್. ಆ ಥರ ಮ್ಯಾಚ್ ಅಂತೂ ಗೆದ್ದರು. ಎಷ್ಟು ಖುಷಿ ಆಗ್ತಿದೆ ಅಂತ ಹೇಳ್ತಾರೆ. ನಾನು ಆಲ್ರೆಡಿ ನಿನ್ನೆ ಹೇಳಿದ್ದೆ, ಏನು ಗುರು ಹಿಂಗೆಲ್ಲ ಆಗ್ಬಿಡ್ತಲ್ಲ ಅಂತ ಖುಷಿ ಆಗ್ತಿದೆ ನನಗೂ. ಬಟ್ ನೀವು ನೋಡಿರ್ತಾರೆ ವೀಡಿಯೋಗಳು. ಬ್ರೋ ಯಾರೋ ಒಬ್ರು ಕಾಮೆಂಟ್ ಮಾಡಿದ್ರು 100% RCB ಗೆಲ್ತಾರೆ ಬ್ರೋ, ಜೈ RCB ಅಂತ. ಹಂಗೆ ಆಯಿತು, ಸಾಕಾತ್ ಮ್ಯಾಚು. ಆಫ್ಟರ್ 18 ಇಯರ್ಸ್ ನಾವು ಹೋಮ್ ಗ್ರೌಂಡಲ್ಲಿ ಚಪಾಕ್ನಲ್ಲಿ ಸೋಲಿಸ್ತೀವ ಅಂತ ಹೇಳಿದ್ರೆ ಕಿಲ್ಲಿಂಗ್ ಬ್ರೋ, ಸೀರಿಯಸ್ಲಿ ಕಿಲ್ಲಿಂಗ್ ಬ್ರೋ, ಸಕ್ಕತ್ತ ಮ್ಯಾಚು. ಬಟ್ MS ಧೋನಿ ಸ್ಟಾಂಪಿಂಗ್ ಅಂತೂ ಮರೆಯೋಂಗೆ ಇಲ್ಲ ಮಾಮ್. ಏನು ಸ್ಟಾಂಪಿಂಗು, ಫ್ರ್ಯಾಕ್ಷನ್ ಆಫ್ ಸೆಕೆಂಡು ಒಂಥರ ಹಿಡ್ದಿಂಗ್ ಹೊಡೆದಂಗಿತ್ತು. ಏನು ಹೊಡಿತಾರೆ ಗುರು, ಇನ್ನೂ ಯಂಗ್ಸ್ಟಾರ್ ಥರ ಆಡ್ತಾರೆ ಆ್ಯಕ್ಚುಲಿ MS ಧೋನಿ ಹೇಳಬೇಕು ಅಂತ ಹೇಳಿದ್ರೆ. ಬಟ್ ನೆನ್ನೆ ಮ್ಯಾಚ್ ಬಗ್ಗೆ ನಿಮಗೆ ಅನ್ನಿಸ್ತು. ಬಟ್ ವಿರಾಟ್ ಕೊಹ್ಲಿ ಅವರು ಸ್ವಲ್ಪ ಬೇಗ ರನ್ಸ್, ಇನ್ನೂ ಅವರು 30 ಬಾಲ್ಗೆ 30 ಹೊಡೆಯೋದು ಬದಲು ಅದೇ 30 ಬಾಲ್ಗೆ ಒಂದು 50 ರನ್ ಬಂದಿರೋ ಇನ್ನೂ 20 ರನ್ ಎಕ್ಸ್ಟ್ರಾ ಆಗ್ತಾಯಿತ್ತು. ಬಿಡಿ, ಏನೂ ಮಾಡೋಕ್ಕಾಗಲ್ಲ, ಆಗುತ್ತೆ ಒಂದೊಂದು ಇನ್ನಿಂಗ್ಸ್ ಈ ಥರ. ಬಟ್ KKR ವಿರುದ್ಧ ಸಖತ್ತಾಗಿ ಅಟ್ಯಾಕ್ ಮಾಡಿದ್ರು, ಆಗುತ್ತೆ. ವಿರಾಟ್ ಕೊಹ್ಲಿ ಟೈಮ್ ತಗೋತಾರೆ ಸ್ವಲ್ಪ ಸ್ಟಾರ್ಟಿಂಗಲ್ಲೇ. ಬಟ್ ಆಮೇಲೆ ಹೊಡೆದ್ರು, ಆಮೇಲೆ ಅದನ್ನು ರಿಕವರಿ ಮಾಡ್ತಾರೆ. ಏನಾದರೂ ಆಗಲಿ ಎಂಡ್ ಆಫ್ ದಿ ಡೇ ನಾವು ಗೆದ್ದಿದ್ದೀವಿ ಮಾಮ್, ಮಾತಾಡೋಂಗಿಲ್ಲ ಹೈಟರ್ಸು, ಸುಮ್ಮನೆ ಇರಬೇಕು ಇನ್ಮೇಲೆ. ಈಗ ಕಪ್ ಗೆದ್ದಷ್ಟೇ ಖುಷಿ ಇರ್ತೀವಿ ನಾವು RCB ಫ್ಯಾನ್ಸು. ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿದ್ರು. ಯಾರು ಕಾಮೆಂಟೇ ಮಾಡಲ್ಲ ಮಾಮ್, ಏನಕ್ಕೆ ಅಂತ ನನಗಂತೂ ಗೊತ್ತಿಲ್ಲ. ಕಾಮೆಂಟ್ ಮಾಡಿ ಗುರು, ಏನಾಗ್ಬಿಡುತ್ತೆ ಕಾಮೆಂಟ್ ಮಾಡಿದ್ರೆ. ನಿಮ್ಗೆ ಏನು ಅನಿಸುತ್ತೆ ಕಾಮೆಂಟ್ ಮಾಡಿ ನೋಡೋದ, ಏನೇನು ಕಾಮೆಂಟ್ ಮಾಡ್ತೀರಾ. ಬಟ್ ಆಮೇಲೆ ಸುಮ್ಮನೆ ಕೆಟ್ಟದಾಗೆಲ್ಲ ಬೈಬೇಡಿ ಗುರು. ತುಂಬ ಸಲ ನೋಡಿದ್ದೀನಿ ಕೆಟ್ಟದಾಗೆಲ್ಲ ಬೈದು ಬಿಡ್ತಾರೆ, ಏನಕ್ಕೆ ಅಂತ ಗೊತ್ತಿಲ್ಲ. ಬಟ್ RCB ಹೇಟರ್ಸ್ಗೆ ಸ್ವಲ್ಪ ನೀವೇನಾದರೂ ಮಾತಾಡಿ, ಕಾಮೆಂಟಲ್ಲಿ ಬರ್ತಾರೆ, ಅವರು ನೋಡ್ತಾ ಇರ್ತಾರೆ, ಕಾಮೆಂಟ್ ನೋಡೋಕ್ಕೆ ಬಂದಿರ್ತಾರೆ. ನಿಮಗೆ ಕಾಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಸಿ ಬ್ರೋ.